Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ರೆಸಿಪಿ ಲಸ್ಸಿ. ಈ ರೆಸಿಪಿಯಲ್ಲಿ ಐಟಮ್ಸ್ನ ನೀವು ಹುಡ್ಕೊಂಡು ಹೋಗಿ ತಂದ್ಕೊಂಡು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಸಿಂಪಲ್ಲಾಗಿ ಮನೇಲಿರೋ ಐಟಮ್ಸಿಂದನೇ ಆರಾಮಾಗಿ ಕ್ವಿಕ್ಕಾಗಿ ಪಟ ಅಂತ ಮಾಡ್ಕೋಬೋದು. ಸೊ ಹಾಗಿದ್ರೆ ಫಟ್ ಅಂತ ಏನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣವಾ? ಮೊದಲಿಗೆ ಮೊಸರು, ಸಕ್ಕರೆ, ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾ. ಓಕೆ, ಲೆಟ್ ಸ್ಟಾರ್ಟ್. ಮೊದಲಿಗೆ ನಾನು ಒಂದು 1/2 ಲೀಟರ್ ಮೊಸರನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದಕ್ಕೆ ನೀವು ವಿಸ್ಕರ್ ಆದರೂ ಯೂಸ್ ಮಾಡಿ, ಇಲ್ಲ ಇದು ಮಜ್ಜಿಗೆ ಮಾಡೋದಿರುತ್ತಲ್ಲ ಇದಾದರೂ ಯೂಸ್ ಮಾಡ್ಬೋದು. ಇವೆರಡರಲ್ಲಿ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡಿ. ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಬ್ಲೆಂಡರ್ ಇದ್ದರೆ ಇನ್ನೂ ಫಾಸ್ಟ್ ಆಗಿಬಿಡುತ್ತೆ ಕೆಲಸ. ನಿಮಗೆ 1 ನಿಮಿಷದಲ್ಲೇ ಮಾಡ್ಬೋದು ಲಸ್ಸಿನ. ನನ್ನ ಹತ್ರ ಬ್ಲೆಂಡರ್ ಇದ್ದರೆ ಹಾಗಾಗಿ ನಾನು ಇದರಿಂದ ಮಾಡ್ತಾಯಿದ್ದೀನಿ. ಲಸ್ಸಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸಮ್ಮರ್ ಅಲ್ವಾ, ಬಿಸಿಲು ತುಂಬಾ ಇದೆ. ಸೊ ಹಾಗಾಗಿ ಈ ಲಸ್ಸಿ ಮಾಡ್ಕೊಂಡು ಕುಡಿಯೋದ್ರಿಂದ ಬಾಡಿ ಕೂಲಾಗಿ ತಂಪಾಗಿ ಇರುತ್ತೆ. ನೋಡಿ, ಮೇಲ್ಗಡೆ ಎಲ್ಲ ಬಬಲ್ಸ್ ಕಾಣಿಸ್ತಾ ಇದೆಯಲ್ಲ, ಈ ಥರ ಬರೋವರೆಗೂ ನೀವು ಚೆನ್ನಾಗಿ ಬೀಟ್ ಮಾಡಬೇಕು. ನೀವೇನಾದರೂ ವಿಸ್ಕರ್ ಇಲ್ಲಾಂದರೆ ಮಜ್ಜಿಗೆ ಮಾಡೋದು ಯೂಸ್ ಮಾಡ್ತಿದ್ರೆ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಈ ಥರ ಬರೋವರೆಗೂ ಚೆನ್ನಾಗಿ ಬೀಟ್ ಮಾಡಿ. ಸೊ ಈಗ ಅರ್ಜೆಂಟಾಗಿ ನಾನು ಮಾಡಬೇಕು, ಆದರೆ ನನ್ನ ಹತ್ರ ಬ್ಲೆಂಡರ್ ಇಲ್ಲ, ಫಾಸ್ಟ್ ಆಗಬೇಕು ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಸಹ ಹಾಕ್ಬೋದು. ನೋಡಿ, ಮೇಲ್ಗಡೆ ಎಲ್ಲ ಬಬಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈಗಾಗಲೇ ನಾನು ಬೀಟ್ ಮಾಡ್ತಾ 30 ಸೆಕೆಂಡ್ಸ್ ಆಯಿತು. ಸೊ ಈಗ ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು 1/2 ಲೀಟರ್ ಮೊಸರಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಇದನ್ನು ನೀವು ಇಷ್ಟದಂತೆ ಹಾಕ್ಕೋಬೋದು. ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಸ್ವೀಟ್ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೋಬೋದು, ಇಲ್ಲಾಂದರೆ ಕಡಿಮೆ ಬೇಕು ಅಂದರೆ ಕಡಿಮೆ ಸಹ ಹಾಕ್ಕೋಬೋದು. ಹಾಕಿದ ತಕ್ಷಣ ಮತ್ತೆ ಅದನ್ನು ಚೆನ್ನಾಗಿ ಬೀಟ್ ಮಾಡಿ. ಸಕ್ಕರೆ ಎಲ್ಲ ಕರಗಬೇಕು. ಬೇಕಾದರೆ ಸಕ್ಕರೆನ ನೀವು ಪೌಡರ್ ಸಹ ಮಾಡಿ ಹಾಕ್ಬೋದು, ಇನ್ನೂ ಫಾಸ್ಟ್ ಆಗುತ್ತೆ. ಈಗ ಡ್ರೈ ಫ್ರೂಟ್ಸ್ನ ಚಾಪ್ ಮಾಡೋಣ. ಪಿಸ್ತಾನ ಒಂದು 10 ತೊಗೊಂಡಿದ್ದೀನಿ ನಾನು. ಬಾದಾಮಿ ಒಂದು 7 ಬಾದಾಮಿ ತೊಗೊಂಡಿದ್ದೀನಿ. ಗೋಡಂಬಿ ಇದನ್ನು ಒಂದು 5ರಿಂದ 6 ತೊಗೊಂಡಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸ್ನ ಈ ಥರ ಮಾಡಿ ಪೂರ್ತಿ ನೈಸಾಗಿ ಚಾಪ್ ಮಾಡಬೇಡಿ. ಆ್ಯಂಡ್ ಫೈನಲಿ ಈಗ ಎಲ್ಲ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡೋ ಟೈಮ್. ಫಸ್ಟಿಗೆ ಪಿಸ್ತಾ, ನೆಕ್ಸ್ಟ್ ಬಾದಾಮಿ ಆ್ಯಂಡ್ ಲಾಸ್ಟ್ ಗೋಡಂಬಿ. ವಾವ್, ನೋಡ್ತಾ ಇದ್ರೆ ಹಾಗೆ ಕುಡಿಬೇಕು ಅನ್ನಿಸ್ತಾ ಇದೆಯಲ್ಲ. ಬಟ್ ಇದನ್ನು ಫ್ರಿಜ್ಜಲ್ಲಿಟ್ಟು ಕೂಲ್ ಆದಮೇಲೆ ಕುಡಿದ್ರೆ ಅದ್ರ ಮಜಾನೇ ಬೇರೆ. ಸೊ ಇವಾಗ ನಾನು ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ. ಮಕ್ಕಳೇನಾದರೂ ಹಠ ಮಾಡಿದರೆ ಪಟ್ ಅಂತ ಮಾಡಿಕೊಡ್ಬೋದು. ಆ್ಯಂಡ್ ಈ ಲಸ್ಸಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಮ್ಮರ್ ಸ್ಪೆಷಲ್ ಅಂತಲೇ ವೆರೈಟೀಸ್ ಆಫ್ ಜ್ಯೂಸಸ್ ಎಲ್ಲ ತೋರಿಸ್ತೀನಿ ನಾನು. ಸೊ ಹಾಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಸ್ಸಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ, ಹಾಗೆ ಡೈಜೆಷನ್ ಹಾಗೆ ಸ್ಟಮಕ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡುತ್ತೆ. ಆ್ಯಂಡ್ ಮಿಲ್ಕ್ ಐಟಮ್ಸ್ ಬೋನ್ಸಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಬೋನ್ ಹೆಲ್ತ್ ಕಾಪಾಡುತ್ತೆ. ಆ್ಯಂಡ್ ಸ್ಕಿನ್ನಿಗೆ ಸಹ ತುಂಬಾ ಒಳ್ಳೆಯದು. ಆ್ಯಂಡ್ ಬಾಡಿನ ಹೈಡ್ರೇಟ್ ಆಗಿ ಹಾಗೆ ಕೂಲಾಗಿಡುತ್ತೆ. ಎಸ್ಪೆಷಲಿ ಈ ಸಮ್ಮರಲ್ಲಿ ನೀವು ಇದನ್ನು ಪ್ರಿಫರ್ ಮಾಡಿ. ಸೊ ನಮ್ಮ ಸಿಂಪಲ್ ಆದ ಲಸ್ಸಿ ರೆಡಿ. ಇನ್ನೂ ಏನೋ ಇನ್ಕಂಪ್ಲೀಟ್ ಅನಿಸುತ್ತಲ್ವ? ಈ ಥರ ಮಣ್ಣಿನಿಂದ ಮಾಡಿದ ಕಪ್ಸಲ್ಲಿ ಕುಡಿಯೋದು ಇನ್ನೂ ಸಖತ್ತಾಗಿರುತ್ತೆ. ನಿಮ್ಮ ಮನೇಲಿ ಏನಾದರೂ ಮಣ್ಣಿಂದ ಏನಾದರೂ ಚಿಕ್ಕದ ಪಾಟ್ ಏನಾದರೂ ಇದ್ದರೆ ಅದರಲ್ಲಿ ಹಾಕಿ ಕೂಲ್ ಆದಮೇಲೆ ಕುಡೀರಿ, ಚೆನ್ನಾಗಿರುತ್ತೆ. ಓಕೆ, ಲಸ್ಸಿ ಈಗ ರೆಡಿ ಇದೆ. ಇದ್ರದ್ದು ಟೇಸ್ಟ್ ಹೇಗಾಗಿದೆ ಅಂತ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ. ನೀವು ಮಾಡ್ಕೊಳ್ಳಿ. ಓಕೆ ದೆನ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.